ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಯುದ್ಧವು 29ನೇ ದಿನವೂ ಮುಂದುವರೆದಿದೆ. ಇರಾನ್ನ ಸ್ಟೀಲ್ ಸ್ಥಾವರಗಳ ಮೇಲಿನ ದಾಳಿಗೆ ಇಸ್ರೇಲ್ ಹಾಗೂ ಅಮೆರಿಕ ವಿರುದ್ಧ ಇರಾನ್ ಕೆಂಡ ಕಾರ್ತಿದೆ. ಜೊತೆಗೆ ಇಸ್ರೇಲ್ ಮೇಲೆ ಬೃಹತ್ ಕ್ಷಿಪಣಿಗಳಿಂದ ಇರಾನ್ ಅಟ್ಯಾಕ್ ಮಾಡಿದೆ. ಟೆಲ್ ಅವೀವ್ ನಗರದ ಮೇಲೆ ಇರಾನ್ ಬೃಹತ್ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ದಾಳಿ ಮಾಡಿದ್ದು ಹಲವರು ಮೃತಪಟ್ಟಿದ್ದು ಹಲವರಿಗೆ ಗಾಯಗಳಾಗಿದೆ. ಇರಾನ್ನ ಕ್ಷಿಪಣಿಗಳು ದಾಳಿ ಮಾಡುವ ದೃಶ್ಯ ಮೊಬೈಲ್ನಲ್ಲಿ ಕ್ಯಾಪ್ಚರ್ ಆಗಿದೆ. ಬರ್ಹೇನ್ ಮೇಲೂ ಇರಾನ್ ಬಿಗ್ ಅಟ್ಯಾಕ್ ಮಾಡಿದೆ. ಬರ್ಹೇನ್ ಅಮೆರಿಕ ಸೇನಾ ನೆಲೆಯನ್ನ ಟಾರ್ಗೆಟ್ ಮಾಡಿ 10ಕ್ಕೂ ಹೆಚ್ಚು ಕ್ಷಿಪಣಿಗಳಿಂದ ಅಟ್ಯಾಕ್ ಮಾಡಿದೆ. ಜೊತೆಗೆ ಇನ್ನಷ್ಟು ದಾಳಿ ಮಾಡೋದಾಗಿ ಇರಾನ್ ಎಚ್ಚರಿಕೆ ನೀಡಿದೆ. ಕುವೈತ್ ಏರ್ಪೋರ್ಟ್ ಮೇಲೆ ಇರಾನ್ ದಾಳಿ ನಡೆಸಿದೆ. ಹಲವಾರು ಡ್ರೋನ್ ಮತ್ತು ಕ್ಷಿಪಣಿಗಳಿಂದ ಕುವೈತ್ನ ಮೇಲೆ ಇರಾನ್ ಅಟ್ಯಾಕ್ ಮಾಡಿದೆ. ಏರ್ಪೋರ್ಟ್ ಮೇಲೆ ದಾಳಿ ಹಿನ್ನೆಲೆ ಹಲವೆಡೆ ಬೆಂಕಿ ಕಾಣಿಸಿಕೊಂಡಿದೆ. ಕಾರ್ಗ್ ದ್ವೀಪವನ್ನು ವಶಪಡಿಸಿಕೊಳ್ಳಲು ಮುಂದಾದರೆ ಇನ್ನಷ್ಟು ದಾಳಿ ಮಾಡ್ತೇವೆ ಅಂತ ಅಮೆರಿಕಾಗೆ ಇರಾನ್ ಎಚ್ಚರಿಸಿದೆ. ಅಮೆರಿಕದ ಪಡೆಗಳು ಕಾರ್ಗ್ ದ್ವೀಪವನ್ನು ಆಕ್ರಮಿಸಿದ್ರೆ ಅವರು ಜೀವಂತವಾಗಿ ಹಿಂತಿರುಗೋದಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇರಾನ್ನ ಬುಷೆಹರ್ ಪರಮಾಣು ವಿದ್ಯುತ್ ಸ್ಥಾವರದ ಮೇಲೆ ಮತ್ತೆ ದಾಳಿ ಮಾಡಲಾಗಿದೆ. ಇಸ್ರೇಲ್ ಮತ್ತು ಅಮೆರಿಕ ಸೇನೆ ಜಂಟಿಯಾಗಿ 3ನೇ ಬಾರಿ ದಾಳಿ ಮಾಡಿದೆ ಅಂತ ಪರಮಾಣು ಶಕ್ತಿ ಸಂಸ್ಥೆ ಮಾಹಿತಿ ಕೊಟ್ಟಿದೆ. ಇರಾನ್ ದಾಳಿಗೆ ಕೌಂಟರ್ ಕೊಡ್ತಾ ಇರುವಂತಹ ಇಸ್ರೇಲ್ ಕೂಡ ದಾಳಿ ಮಾಡ್ತಾ ಇದೆ. ಇರಾನ್ನ ಟೆಹರಾನ್ ಮತ್ತು ಇಸ್ಫೆಹಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಜಂಟಿ ದಾಳಿ ಮಾಡಿದೆ. ಜಂಟಿ ದಾಳಿಯಲ್ಲಿ ಹಲವು ಕಟ್ಟಡಗಳು ಹೊತ್ತಿ ಉರಿದಿವೆ. ಇತ್ತ ಲೆಬನಾನ್ ಮೇಲೆ ದಾಳಿ ಮುಂದುವರೆಸಿರುವಂತಹ ಇಸ್ರೇಲ್ 2 ಹೆಜ್ಬುಲ್ಲಾ ಸದಸ್ಯರನ್ನ ಹತ್ಯೆ ಮಾಡಿದೆ. ಬೈರುತ್ನಲ್ಲಿ ರಾತ್ರಿ ಇಡೀ ನಡೆದ ದಾಳಿಯಲ್ಲಿ ಹೆಜ್ಬುಲ್ಲಾದ ಸಂವಹನ ಘಟಕದ 2 ಉನ್ನತ ಸದಸ್ಯರನ್ನ ಕೊಂದಿರುವುದಾಗಿ ಇಸ್ರೇಲ್ ರಕ್ಷಣಾ ಪಡೆಗಳು ಮಾಹಿತಿ ಕೊಟ್ಟಿವೆ. ದಕ್ಷಿಣ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ಮುಂದುವರೆಸಿದ್ದು 4 ಸಿರಿಯನ್ ರೈತರು ಸಾವನ್ನಪ್ಪಿದ್ದಾರೆ. ಇಸ್ರೇಲ್ ನಡೆಸಿದ ಕ್ಷಿಪಣಿ ದಾಳಿಯಲ್ಲಿ 9 ಮಂದಿ ಗಾಯಗೊಂಡಿದ್ದಾರೆ. ಇರಾನ್ ಮೇಲೆ ದಾಳಿ ಮುಂದುವರೆಸಿರುವಂತಹ ಇಸ್ರೇಲ್ ಸುಮಾರು 50 ಜೆಟ್ಗಳಿಂದ ಭಯಾನಕ ಅಟ್ಯಾಕ್ ಮಾಡಿದೆ. ಇರಾನ್ನ ಶಸ್ತ್ರಾಸ್ತ್ರ ಉತ್ಪಾದನಾ ಸೌಲಭ್ಯಗಳ ಮೇಲೆ ದಾಳಿ ನಡೆಸಿರುವುದಾಗಿ ಇಸ್ರೇಲ್ ಹೇಳಿದೆ. ಇರಾನ್ ಅರಾಕ್ ಮತ್ತು ಯಾಜ್ದಾದಲ್ಲಿರುವಂತಹ ಇರಾನ್ನ ಪರಮಾಣು ಶಸ್ತ್ರಾಸ್ತ್ರಗಳ ತಾಣಗಳ ಮೇಲೆ ದಾಳಿ ಮಾಡಲಾಗಿದೆ. ಇರಾನ್ ಹಾಗೂ ಇಸ್ರೇಲ್ ಅಮೆರಿಕ ನಡುವಿನ ಯುದ್ಧದಲ್ಲಿ ಹರ್ಮುಜ್ ಜಲಸಂಧಿ ಈಗ ಪ್ರಮುಖ ಟಾರ್ಗೆಟ್ ಆಗಿದೆ. ಈಗಾಗಲೇ ಹರ್ಮುಜ್ ಜಲಸಂಧಿಯಲ್ಲಿ ಹಲವು ಹಡಗುಗಳು ಸಿಕ್ಕಾಕೊಂಡಿದೆ. ಅಮೆರಿಕ ಹರ್ಮುಜ್ ಜಲಸಂಧಿಯನ್ನ ಮುಕ್ತಗೊಳಿಸಬೇಕು ಅಂತ ಕಂಡೀಷನ್ ಹಾಕಿದ್ರು. ಇರಾನ್ ಕೇವಲ ಮಿತ್ರ ರಾಷ್ಟ್ರಗಳಿಗಷ್ಟೇ ಹರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಿದೆ. ಈ ಬಗ್ಗೆ ಮಾತನಾಡುತ್ತಾ ಟ್ರಂಪ್ ಹರ್ಮುಜ್ ಜಲಸಂಧಿಗೆ ಟ್ರಂಪ್ ಜಲಸಂಧಿ ಅಂತ ಹೊಸದಾಗಿ ಹೆಸರಿಟ್ಟಿದ್ದಾರೆ. ಮಿಯಾಮಿಯಲ್ಲಿ ಮಾತನಾಡಿದಂತಹ ಟ್ರಂಪ್ ಇರಾನ್ ಟ್ರಂಪ್ ಜಲಸಂಧಿಯನ್ನ ತೆರೆಯಬೇಕು ಅಂದ್ರೆ ಹರ್ಮುಜ್ ಜಲಸಂಧಿ ಅಂತ ತಮಾಷೆ ಮಾಡಿದ್ರು. ಈ ವೇಳೆ ತಕ್ಷಣ ಎಚ್ಚೆತ್ತ ಟ್ರಂಪ್ ಕ್ಷಮಿಸಿ ಅಂತ ಹೇಳಿದ್ರು. We're negotiating now and it'd be great if we could do something, but they have to open it up. They have to open up the Strait of Hormuz. Excuse me. I'm so sorry. Such a terrible mistake. The fake news will say he accidentally said no. There's no accidents with me, not too many. ಇನ್ನು ಯುದ್ಧವನ್ನು ಇನ್ನಷ್ಟು ತೀವ್ರಗೊಳಿಸುವ ಬಗ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಎಚ್ಚರಿಕೆ ನೀಡಿದ್ದಾರೆ. ನಿನ್ನೆ ಮಾತನಾಡಿದ ಅಮೆರಿಕ ಅಧ್ಯಕ್ಷ ಟ್ರಂಪ್, ನಮಗೆ ಇನ್ನೂ 3554 ಟಾರ್ಗೆಟ್ಗಳು ಉಳ್ಕೊಂಡಿದೆ. ಎಲ್ಲಾ ಟಾರ್ಗೆಟ್ಗಳ ಮೇಲೆ ದಾಳಿಯೇ ಮಾಡ್ತೀವಿ. ವೇಗವಾಗಿ ನಾವು ನಮ್ಮ ಟಾರ್ಗೆಟ್ ಅನ್ನು ಪೂರ್ಣಗೊಳಿಸ್ತೀವಿ ಅಂತ ಹೇಳಿ ಟ್ರಂಪ್ ಹೇಳಿದರು. ಇನ್ನು ಇದೇ ವೇಳೆ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯೋ ಮಾತನಾಡಿ, ಇರಾನ್ನಲ್ಲಿ ಭೂಪಡೆ ಬಳಸದೆ ಅಮೆರಿಕ ತನ್ನ ಗುರಿಗಳನ್ನು ಸಾಧಿಸಬಹುದು ಎಂದಿದ್ದಾರೆ. ಇನ್ನು ಇರಾನ್ನಲ್ಲಿ ಕೇವಲ ನೆಪಕ್ಕಷ್ಟೇ ಭೂಸೇನೆ ನಿಯೋಜಿಸ್ತಾ ಇದ್ದೇವೆ. ಬೇಕಿದ್ರೆ ಭೂಸೇನೆ ಕಾರ್ಯಾಚರಣೆ ಮಾಡದೆ ನಾವು ನಮ್ಮ ಗುರಿಗಳನ್ನು ತಲುಪಬಹುದು ಅಂತ ಹೇಳಿದರು. ಇರಾನ್ ನಾಯಕತ್ವವೇ ಸಂಪೂರ್ಣವಾಗಿ ನಾಶವಾಗಿದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಸದ್ಯ ಮುಜ್ತಬಾ ಖಮೇನಿ ಮೃತಪಟ್ಟಿರಬಹುದು ಅಥವಾ ಗಂಭೀರ ಸ್ಥಿತಿಯಲ್ಲಿ ಇರಬಹುದು ಅಂತ ಟ್ರಂಪ್ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಇರಾನ್ನ ಪ್ರಮುಖ ನಾಯಕರು ಯುದ್ಧದಲ್ಲಿ ಸಾವನ್ನಪ್ಪಿದ್ದಾರೆ. ಇನ್ನಷ್ಟು ನಾಯಕರು ಮೃತಪಟ್ಟಿರಬಹುದು ಅಂತ ಟ್ರಂಪ್ ಹೇಳಿದ್ದಾರೆ. ಇದೇ ವೇಳೆ ಅಮೆರಿಕದ ದಾಳಿಗಳು ನಿರೀಕ್ಷೆಗಿಂತ ಹೆಚ್ಚು ಪರಿಣಾಮಕಾರಿಯಾಗಿವೆ ಅಂತ ಟ್ರಂಪ್ ಹೇಳಿದ್ದಾರೆ. Their anti-aircraft and communications capabilities are totally dismantled and dead. And their leaders are all dead. Other than that, I think they're doing quite well. No, their leaders are dead. Their supreme leader is no longer supreme. He's dead. Son is either dead or in very bad shape because nobody's heard from him. I think he says, just keep me out of this. In slept.
ಕೊಲ್ಲಿ ರಾಷ್ಟ್ರಗಳ ಯುದ್ಧಕ್ಕೆ ಈಗ ಯೆಮೆನ್ ಕೂಡ ಎಂಟ್ರಿ ಆಗಿದೆ. ಇರಾನ್ ಬೆಂಬಲಿಸಿ ಇಸ್ರೇಲ್ ಮೇಲೆ ಯೆಮೆನ್ ಕ್ಷಿಪಣಿ ದಾಳಿ ಮಾಡಿದೆ. ಆದರೆ ಯೆಮೆನ್ನ ಕ್ಷಿಪಣಿಯನ್ನ ಇಸ್ರೇಲ್ ಪಡೆಗಳು ಹೊಡೆದುರುಳಿಸಿವೆ. ಯುದ್ಧ ಶುರುವಾದಾಗಿನಿಂದ ಸುಮ್ಮನಿದ್ದ ಯೆಮೆನ್ ಈಗ ಇಸ್ರೇಲ್ ಮೇಲೆ ಮೊದಲ ದಾಳಿ ನಡೆಸಿದೆ. ಅರಬ್ ರಾಷ್ಟ್ರಗಳ ಮೇಲೆ ಇರಾನ್ ದಾಳಿ ಮುಂದುವರೆಸಿದೆ. ದುಬೈ ಮತ್ತು ಅಬುದಾಬಿ ಮೇಲೆ ಇರಾನ್ ಕ್ಷಿಪಣಿಗಳಿಂದ ದಾಳಿ ಮಾಡ್ತಾ ಇದೆ. ಸದ್ಯ ಅಬುದಾಬಿಯಲ್ಲಿ ಇರಾನ್ ಹಾರಿಸಿದ ಕ್ಷಿಪಣಿಯನ್ನ ತಡೆಹಿಡಿಯಲಾಗಿದೆ. ಆದರೆ ಕೆಝೆಡ್ ಪ್ರದೇಶದಲ್ಲಿ ಕ್ಷಿಪಣಿಗಳ ಅವಶೇಷ ಬಿದ್ದು 5 ಭಾರತೀಯರು ಗಾಯಗೊಂಡಿದ್ದಾರೆ. ಇನ್ನು ಹಲವೆಡೆ ಬೆಂಕಿ ಕಾಣಿಸಿಕೊಂಡಿದ್ದು ಯಶಸ್ವಿಯಾಗಿ ನಂದಿಸಲಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಹಿನ್ನೆಲೆ ಭಾರತದ ಹಡಗುಗಳು ಪರ್ಷಿಯನ್ ಕೊಲ್ಲಿಯಲ್ಲಿ ಸಿಲುಕಿಕೊಂಡಿದೆ. ಯುದ್ಧ ಶುರುವಾದಾಗಿನಿಂದ ಕೇವಲ 5-6 ಹಡಗುಗಳು ಮಾತ್ರ ಭಾರತಕ್ಕೆ ಬಂದಿದೆ. ಈಗ 2 ಹಡಗುಗಳಿಗೆ ಭಾರತಕ್ಕೆ ತೆರಳಲು ಅನುಮತಿ ನೀಡಲಾಗಿದೆ. ಪರ್ಷಿಯನ್ ಕೊಲ್ಲಿಯಿಂದ ಹೊರಡಲು ಭಾರತದ 2 ಹಡಗುಗಳಿಗೆ ಅನುಮತಿ ನೀಡಲಾಗಿದೆ. ತೈಲ ಹೊತ್ತ 2 ಹಡಗುಗಳು ಹರ್ಮುಸ್ ಜಲಸಂಧಿ ದಾಟಿದ ನಂತರ ಅವುಗಳಿಗೆ ಭಾರತೀಯ ನೌಕಾಪಡೆ ಎಸ್ಕಾರ್ಟ್ ಕೊಡಲಿದೆ. ಭಾರತೀಯ ಧ್ವಜ ಹೊತ್ತ ಟ್ಯಾಂಕರ್ಗಳಿಗೆ ಸದ್ಯ ಇರಾನ್ ಅನುಮತಿ ನೀಡುತ್ತಿದೆ. ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ಪ್ರಾಬ್ಲಮ್ ಶುರುವಾಗಿದೆ. ಶೇಷಾದ್ರಿಪುರಂ ರಸ್ತೆಯ ಟೋಟಲ್ ಗ್ಯಾಸ್ ಮತ್ತು ಗೋ ಗ್ಯಾಸ್ ಸೂಪರ್ ಗ್ಯಾಸ್ ಬಂಕ್ಗಳು ಬಂದ್ ಆಗಿವೆ. ಎಲ್ಪಿಜಿ ಕೊರತೆಯ ಹಿನ್ನೆಲೆ ಗ್ಯಾಸ್ ಬಂಕ್ಗಳನ್ನು ಬಂದ್ ಮಾಡಲಾಗಿದೆ. ₹80 ಇದ್ದಿದ್ದು ಇವಾಗ 85 ಮಾಡಿದ್ದಾರೆ. ಇವಾಗ ನಮ್ಮ ಪರಿಸ್ಥಿತಿ ಹೆಂಗೆ ಸರ್? ನಮ್ಮದು ಯಾರೂ ಎಕ್ಸ್ಟ್ರಾ ಕೊಡಲ್ಲ, ನಾವೇ ಕಷ್ಟಪಡ್ತಾ ಇರೋರು. ಬಾಡಿಗೆ ಗಾಡಿ ಇಟ್ಕೊಂಡಿದ್ದೀವಿ, ಅದು ಅವ್ರು ಕೊಡಬೇಕು, ಗ್ಯಾಸ್ ಹಾಕ್ಸ್ಬೇಕು. ನಾವು ಹೆಂಗೆ ರೊಟೇಷನ್ ಮಾಡೋದು ಹೇಳಿ? ಒಂದು 20 ಬಂಕ್ ಇದ್ರೆ ನಮಗೆ ಸಿಗ್ತಾ ಇರೋದ್ರಲ್ಲಿ 1 ಬಂಕಲ್ಲಿ 2 ಬಂಕಲ್ಲಿ ಅಷ್ಟು ಸಿಗ್ತಾ ಇರೋದು. ಪ್ರತಿಯೊಂದು ಬಂಕಲ್ಲೂ ಸಿಗ್ತಾ ಇಲ್ಲ. ಮತ್ತು ಇಂಡಿಯನ್ ಅದರಲ್ಲಿ ಕರೆಕ್ಟಾಗಿ ತೋರಿಸ್ತಿದೆ. ₹85 ಗ್ಯಾಸ್, ಒಂದು ಲೀಟ್ರಿಗೆ ₹25 ಗ್ಯಾಸ್ ರೈಟು ಅಂತಂದರೆ ನೋಡಿ, ಇದು ಜಾಸ್ತಿ ಆಗಿದ್ದಾರೆ. ₹25 ಒಂದು ಲೀಟ್ರ್ ಗ್ಯಾಸ್ ರೈಟು ಅಂತಂದರೆ ಯಾವ ಪರಿಸ್ಥಿತಿ ಹೆಂಗೆ ಜೀವನ ನಡೆಸೋದು ಇವಾಗ? ಈ ಕಸ್ಟಮರ್ಗೆ ಒಂದು ₹2 ₹3 ಜಾಸ್ತಿ ಕೊಡಿ ಅಂತಂದರೆ ಹೆಂಗೆ ಮಾತಾಡ್ತಾರೆ? ಅದನ್ನೆಲ್ಲ ಎಳ್ದು ತೋರಿಸ್ತಾರೆ ಟಿ ವಿಲಿ. ₹5 ಕೇಳ್ಬಿಟ್ರಂತೆ, ₹10 ಕೇಳ್ಬಿಟ್ರಂತೆ, ₹100 ಕೇಳ್ಬಿಟ್ರಂತೆ. ಈಗ ಪರಿಸ್ಥಿತಿಗೆ ಲೀಟ್ರಿಗೆ ₹25 ಅಂದರೆ ಅರ್ಥ ಮಾಡ್ಕೊಳ್ಳಿ ನೀವೇ. 2 ಲೀಟ್ರ್ ಗ್ಯಾಸ್ ಬರಲ್ಲ ₹200ಗೆ. ಒಬ್ಳಿಗೆ ತೊಂದರೆ, ಮನೆ ಗ್ಯಾಸ್ಕೊಂಡು ತೊಂದರೆ, ಎಲ್ಲದಕ್ಕೂ ತೊಂದರೆ ಆಗ್ತಾಯಿದೆ. ವ್ಯಾಪಾರ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಕಸ್ಟಮರ್ ಹೆಂಗೋ ಬರ್ತಾರೆ, ಬರೋರು ಒಬ್ರೊಬ್ರು ಕೊಡ್ತಾರೆ, ಒಬ್ರೊಬ್ರು ಕೊಡಲ್ಲ. ಏನು ಮಾಡೋದು? ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧದ ಎಫೆಕ್ಟ್ ಹಿನ್ನೆಲೆ ಧಾರವಾಡದಲ್ಲಿ ಮತ್ತೆ ಆಟೋಗಳಿಗೆ ಗ್ಯಾಸ್ ಸಮಸ್ಯೆ ಎದುರಾಗಿದೆ. ಧಾರವಾಡದಲ್ಲಿರುವ 5 ಎಲ್ಪಿಜಿ ಬಂಕ್ಗಳ ಪೈಕಿ 4 ಬಂಕ್ಗಳು ಬಂದಾಗಿದೆ. ಎಲ್ಪಿಜಿ ಸಿಗುವ ಒಂದೇ ಒಂದು ಬಂಕ್ನಲ್ಲಿ ಆಟೋಗಳು ಸಾಲುಗಟ್ಟಿ ನಿಂತಿದೆ. ದಿನವಿಡೀ ನಿಂತರೂ ಎಲ್ಪಿಜಿ ಸಿಗ್ತಿಲ್ಲ ಅಂತ ಆಟೋ ಚಾಲಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಸದ್ಯಕ್ಕೆ ಇರೋದು ಬೇರೆ ಕಡೆ ಎಲ್ಲೂ ಇಲ್ಲ. ಧಾರವಾಡದಾಗ ಇಲ್ಲಿ ಪಾಳೆ ಹಚ್ಕೊಂಡು ನಿಂತರ ಮುಂದೆ ನಾವು ದುಡಿಬೇಕಂದ ಇದನ್ನು ಮಾಡಬೇಕಂದ ಅದನ್ನು ಗೌರ್ಮೆಂಟ್ ಬಗೆಹರಿಸ್ಬೇಕು. ಹಂಗೆ ಬಾಡಿಗೆ ಬಂದು ಎಲ್ಲಿ ಹೊಡಿತೀರಿ? ಬಾಡಿಗೆ ಇಟ್ಟು ಬಿಟ್ಟು ನಿಂತು ಹೊಡಿಬೇಕು. ನಾವು ಗ್ಯಾಸ್ ಇದ್ರೆ ಬಾಡಿಗೆ ಹೊಡಿತೀರಿ, ಗ್ಯಾಸ್ ಇಲ್ಲದ್ರೆ ಬಾಡಿಗೆಯಲ್ಲಿ ಹೊಡಿತೀರಿ. ಮತ್ತು ಬೆಳಗಿನ ಸಂಜೆ ಮಟ್ಟ ಪಂಪ್ ಬಂದ್ ಮಾಡ್ತಾರೆ, ಗ್ಯಾಸ್ ರೇಟ್ ಜಂಪ್ ಮಾಡ್ಕೊಂಡು ಹೊಂಟಾರೆ. ಈಗಿದ್ದ ಕಡೆ ಹಚ್ಕೊಂಡು ಕುಂತು ಪಾಳೆ ಹಚ್ಕೊಂಡು ಕುಂಡಿರ್ಬೇಕಾಗಿತ್ತು ನಾವು. ಈ ₹61 ಐತ್ರಿ ರೀ. ಈಗ ಕೆಲವೊಂದು ಕಡೆ ₹85 ಮಾಡ್ಯಾರ, ₹90 ಮಾಡ್ಯಾರ. ಇಲ್ಲಿ ₹71 ಐತಿ ಅಟ್ ಪ್ರೆಸೆಂಟ್. ಮಧ್ಯಪ್ರಾಚ್ಯದಲ್ಲಿ ನಿರಂತರ ಯುದ್ಧದ ಹಿನ್ನೆಲೆ ಕಲಬುರಗಿಯಲ್ಲಿ ಎಲ್ಪಿಜಿಗಾಗಿ ಪರದಾಟ ಮುಂದುವರೆದಿದೆ. ಎಲ್ಪಿಜಿಗಾಗಿ ಕಲಬುರಗಿಯಲ್ಲಿ ಜನರು ನಿತ್ಯ ಪರದಾಡ್ತಿದ್ದಾರೆ. ಗ್ಯಾಸ್ ಏಜೆನ್ಸಿ ಮುಂದೆ ಜನರು ಕ್ಯೂ ನಿಲ್ತಿದ್ದಾರೆ. ಕಲಬುರಗಿ ನಗರದ ಫಿಲ್ಟರ್ ಬೆಡ್ ಬಡಾವಣೆಯ HP ಗ್ಯಾಸ್ ಏಜೆನ್ಸಿ ಮುಂದೆ ಜನರು ಗ್ಯಾಸ್ಗಾಗಿ ಕ್ಯೂ ನಿಂತಿದ್ದಾರೆ. ವಾರಗಟ್ಟಲೆ ಅಲೆದ್ರೂ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಗ್ರಾಹಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ನಿತ್ಯದ ಕೆಲಸ ಬಿಟ್ಟು ಜನರು ಗ್ಯಾಸ್ಗಾಗಿ ಅಲೆದಾಡ್ತಿದ್ದಾರೆ. ಕಲಬುರಗಿಯಲ್ಲಿ ಆಟೋ ಎಲ್ಪಿಜಿ ದರ ಹೆಚ್ಚಳದ ಹಿನ್ನೆಲೆ ಆಟೋ ಚಾಲಕರು ಪರದಾಡಿದ್ದಾರೆ. ನೆನೆ ಪ್ರತಿ ಲೀಟರ್ಗೆ ₹85 ಇದ್ದಂತಹ ಗ್ಯಾಸ್ ಇಂದು ₹99 ಆಗಿದೆ. ದರ ಏರಿಕೆಯನ್ನು ಖಂಡಿಸಿದ ಆಟೋ ಚಾಲಕರು ಪ್ರಕಾಶ್ ಮಾಲ್ ಬಳಿ ಇರುವಂತಹ ಗೋ ಗ್ಯಾಸ್ ಬಂಕ್ ಅನ್ನು ಬಂದ್ ಮಾಡಿಸಿದ್ದಾರೆ. ಕೇವಲ 20 ದಿನದಲ್ಲಿ ₹30 ರಿಂದ ₹40 ಏರಿಕೆ ಆಗಿದೆ. ಹೀಗಾಗಿ ನಾವು ಆಟೋ ಓಡಿಸೋದು ಕಷ್ಟ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 15 ದಿವಸಕ್ಕೆ ₹53 ರೇಟ್ ಇಸ್ತಾರ. ಏನಿದೆ ಯುದ್ಧ ನಡೆದ ಮೇಕಪ್ಪ ಅಂತಂದ್ರೆ ₹84 ಇತ್ತು ಒಂದು ಸಾರಿ. ₹84 ಆದಮೇಲೆ ಆಯಿತು. ಮತ್ತೀಗ ಒಂದು 8-15 ದಿವಸ ಹಾಗೆ ನಡೆಸೋದು ಸರ್. ನಡೆಸ್ಬೇಕಂದ್ರೆ ಪ್ರತಿ ಸಾರಿ ರೇಟ್ ಹೆಚ್ಚಿ ಆಗ್ತಾನೆ ಸರ್, ಕಡಿಮೆ ಆಗ್ತಾ ಇಲ್ಲ. ಅದೇ ಸರ್, ಏನು ಇವರು ಏನು ಓನರ್ ಕೈದಲ್ಲಿದೆ ಇದು ದರ ಏರಿಸೋದು, ಏನು ಮ್ಯಾನೇಜರ್ ಕೈನಲ್ಲಿದೆ, ಏನು ಸರ್ಕಾರ ಕೈದಲ್ಲಿದೆ ಸರ್? ಹೀಗೆ ಮಾಡಿದ್ರೆ ಆಟೋ ಚಾಲಕರ ಪರಿಸ್ಥಿತಿ ಹೆಂಗೆ? ಇವ್ರು ಓನರ್ ಹೇಳ್ತಾ ಇದ್ದಾರೆ, ಇವ್ರು ಮಾಡ್ತಾ ಇದ್ದಾರೆ. ಬಟ್ ಬೇಕಾದರೆ ಇದಕ್ಕೆ ಏನಾದರೂ ಒಂದು ಪ್ರೂಫ್ ಕೊಡಬೇಕಲ್ಲ ಸರ್? ಸರ್ಕಾರ ಹೇಳಿದೆ, ಸರ್ಕಾರ ಮಾಡಂತ ಹೇಳಿದ್ದಾರೆ ಅಂತಂದು ಅದೇನು ಹೇಳ್ತಾ ಇಲ್ಲ ಸರ್. ದಿನ ಬರ್ತಾ ₹5 ₹10 ₹5 ₹10 ಏರಿಸ್ತಾರೆ.
ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗ್ಯಾಸ್ ಸಮಸ್ಯೆಯಿಂದ ಹೋಟೆಲ್ ಉದ್ಯಮ ದಿನದಿನಕ್ಕೂ ಬಿಗಡಾಯಿಸ್ತಾ ಇದೆ. ಕಾರವಾರ ಸೇರಿದಂತೆ ಬಹುತೇಕ ಕಡೆ ಹೋಟೆಲ್ ಉದ್ಯಮಕ್ಕೆ ಹೊಡೆತ ಬಿದ್ದಿದೆ. ಕಮರ್ಷಿಯಲ್ ಸಿಲಿಂಡರ್ ಇಲ್ಲದೆ ಹೋಟೆಲ್ಗಳನ್ನು ಬಂದ್ ಮಾಡುವ ಸ್ಥಿತಿ ಇದೆ. ಕೆಲ ಹೋಟೆಲ್ಗಳಲ್ಲಿ ಸೌದೆ ಒಲೆ ಮೂಲಕ ಹೋಟೆಲ್ಗಳನ್ನು ನಡೆಸಿಕೊಂಡು ಹೋಗಲಾಗ್ತಾ ಇದೆ. ವರ್ಕರ್ ಇದ್ದಾರೆ, ಹೊರ ರಾಜ್ಯದಿಂದ ಬಂದವರು ವರ್ಕರ್ ಇದ್ದಾರೆ. ಒಂದು 15ರಿಂದ 20 ಜನ ಇದ್ದಾರೆ ವರ್ಕರ್. ಅವ್ರಿಗೆ ಸಂಬಳ ಕೊಡಬೇಕು, ಮತ್ತೆ ನಮ್ದು ಹೋಟೆಲ್ ಬಾಡಿಗೆ ಕೊಡಬೇಕು. ಹಾಗಾಗಿ ನಮಗೆ ಅದು ಬಂದ್ ಮಾಡಿಟ್ರೆ ನಮಗೆ ಸಮಸ್ಯೆ ಆಗುತ್ತೆ ಅಂದ್ಬಿಟ್ಟು ಈಗ ಕಟ್ಕೆ ಒಲೆ ಮೊರೆ ಹೋಗಿದ್ವಿ. ಕಟ್ಕೆ ಒಲೆ ಮಾಡ್ತಾ ಇದೀವಿ, ಒಂದು 15 ಐಟಮ್ನ ಕಟ್ಕೆ ಒಲೆ ಮಾಡ್ತಾ ಇದೀವಿ. ಈಗ ಇನ್ನು ಮುಂದಿನ ದಿನಗಳಲ್ಲಿ ನೋಡ್ಬೇಕು ಏನಾಗ್ತದೆ ಅಂದ್ಬಿಟ್ಟು ಕೆಲವೊಂದು ಹೋಟೆಲ್ಗಳು ಕಾರವಾರದಲ್ಲಿ ಒಂದು 15 ಹೋಟೆಲು ಬಂದ್ ಆಗಿದ್ದಾವೆ. ಇನ್ನೊಂದು ನಾಳೆ ನಾಡದಲ್ಲಿ ಇನ್ನೊಂದು 2-3 ಹೋಟ್ಲುಗಳು ಮತ್ತೆ ಬಂದ್ ಆಗ್ತವೆ. ಇನ್ನು ಮುಂದೆ ಇದೇ ತರ ಸಮಸ್ಯೆ ಎಲ್ಲ ಕಾರವಾರದಲ್ಲಿ ಇರೋ ಹೋಟ್ಲು ಬಂದ್ ಆಗ್ಬೇಕಾಗುತ್ತೆ. ಮಧ್ಯಪ್ರಾಚ್ಯ ದೇಶಗಳ ಸಂಘರ್ಷದಿಂದ ದೇಶಾದ್ಯಂತ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಎದುರಾಗಿದೆ. ಈ ಮಧ್ಯೆ ಗ್ಯಾಸ್ ಸಿಲಿಂಡರ್ಗಳನ್ನೇ ಕಳ್ಳರು ಕದಿಯುತ್ತಿದ್ದಾರೆ. ಈಗ ಬೆಂಗಳೂರಿನ ಗೋವಿಂದಪುರದಲ್ಲಿ ಇದೇ ರೀತಿಯ ಘಟನೆ ನಡೆದಿದೆ. ಮನೆಯ ನೆಲಮಹಡಿಯಲ್ಲಿ ಇದ್ದಂತಹ ಸಿಲಿಂಡರ್ ಅನ್ನ ಕಳ್ಳರು ಹೊತ್ತೊಯ್ದಿದ್ದಾರೆ. ಸಿಲಿಂಡರ್ ಕಳ್ಳತನದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಗ್ಯಾಸ್ ಸಿಲಿಂಡರ್ ಲಾರಿ ಪಲ್ಟಿಯಾಗಿ ಕೂದಲೆಳೆ ಅಂತರದಲ್ಲಿ ಇಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೆಂಗಳೂರಿನ ನಂದಿನಿ ಲೇಔಟ್ನಲ್ಲಿ ಈ ಡೆಡ್ಲಿ ಆಕ್ಸಿಡೆಂಟ್ ನಡೆದಿದೆ. ವೇಗವಾಗಿ ಬರ್ತಾ ಇದ್ದಂತಹ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ತುಂಬಿದಂತಹ ಲಾರಿ ತಿರುವಿನಲ್ಲಿ ಕಂಟ್ರೋಲ್ ಸಿಗದೆ ಪಲ್ಟಿಯಾಗಿದೆ. ಈ ವೇಳೆ ಅಲ್ಲೇ ಇದ್ದಂತಹ ಇಬ್ಬರು ಬೈಕ್ ಸವಾರರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈ ಘಟನೆಯಲ್ಲಿ ಲಾರಿ ಚಾಲಕನಿಗೆ ಗಾಯವಾಗಿದೆ. ರಾಜಾಜಿನಗರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕೆಲ ಹೊತ್ತಲ್ಲೇ ಪಂದ್ಯ ಶುರುವಾಗಲಿದೆ. ಹೀಗಾಗಿ ಸ್ಟೇಡಿಯಂ ಬಳಿಗೆ ಅಭಿಮಾನಿಗಳು ಬರ್ತಿದ್ದಾರೆ. ಆರ್ಸಿಬಿ ಅಭಿಮಾನಿಗಳ ಆಗಮನದಿಂದ ಸ್ಟೇಡಿಯಂ ಸುತ್ತಮುತ್ತಲಿನ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಇನ್ನು ಕ್ವೀನ್ಸ್ ರಸ್ತೆ ಎಂಟ್ರಿಯಿಂದ ಪ್ರತಿಯೊಬ್ಬ ವ್ಯಕ್ತಿಯ ತಪಾಸಣೆ ಮಾಡಲಾಗ್ತಾ ಇದೆ. ಟಿಕೆಟ್ ಇದ್ರಷ್ಟೇ ಕ್ವೀನ್ಸ್ ರಸ್ತೆಗೆ ಬಿಡಲಾಗ್ತಾ ಇದೆ. ಡಯಟ್ ಫ್ಯಾನ್ ಅಣ್ಣ, ನಾವು ಬಾಯಿ ಮಾತಲ್ಲಿ ಹೇಳ್ಬಾರ್ದು ನಾವು. ಯಾಕಂದರೆ ಯಾರಿಗೂ ನೋಡಿದ ತಕ್ಷಣ ಅಯ್ಯೋ RCB ಫ್ಯಾನ್ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗಬೇಕು. ಅದಕ್ಕೆ ನಾನು RCB ಸ್ಟಿಕ್ಕರನ್ನು ಹಾಕ್ಬಿಟ್ಟಿದ್ದೀನಿ ಚಾಂಪಿಯನ್ಸ್ ಅಂತ ಹೇಳ್ಬಿಟ್ಟು. ಯಾಕಂದರೆ ಈ 18 ವರ್ಷದಿಂದ ಅವರು ನಮಗೆ ತುಂಬ ಕಾಂಟ್ರವರ್ಸಿ ಮಾಡಿದ್ದಾರೆ. ನಾವು ಈ ವರ್ಷದಿಂದ ನಾವು ಅವ್ರ ಕಾಂಟ್ರವರ್ಸಿ ತೋರಿಸ್ಬೇಕು. ಯಾಕಂದರೆ ನಮ್ಗೆ ಟಿಕೆಟ್ ಸಿಕ್ಕಿಲ್ಲ. ಮುಂದಿನ ಸಲ ಆದರೂ ಟಿಕೆಟ್ ಸ್ವಲ್ಪ ಹೆಚ್ಚಿನ ಕೆಲ ಹೊತ್ತಲ್ಲೇ IPL ಮ್ಯಾಚ್ ಶುರುವಾಗಲಿದ್ದು RCB ಅಭಿಮಾನಿಗಳಿಂದ ರಕ್ತದಾನ ಮಾಡಲಾಗಿದೆ. ಪ್ರತಿ ವರ್ಷ RCB ಮ್ಯಾಚ್ ಮುನ್ನ ರಕ್ತದಾನ ಮಾಡಲಾಗ್ತಾ ಇದ್ದು 100ಕ್ಕೂ ಹೆಚ್ಚು ಅಭಿಮಾನಿಗಳಿಂದ ರಕ್ತದಾನ ಮಾಡಲಾಗಿದೆ. RCB ಗೆಲುವಿಗಾಗಿ ಶುಭ ಹಾರೈಸಿದ್ದು ಈ ಬಾರಿಯೂ ಉದ್ಘಾಟನಾ ಪಂದ್ಯ ಗೆಲ್ಲುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಬಿಫೋರ್ ದಟ್ ಆಲ್ಸೋ ನಾವು ಡೊನೇಟ್ ಮಾಡ್ತಾ ಇದ್ದೀವಿ. ಎವ್ರಿ ಇಯರ್ ಈ ಕ್ಯಾಂಪ್ ನಡೆಯುತ್ತೆ. ಸೊ ಎವ್ರಿ ಇಯರ್ ಜಸ್ಟ್ ಬಿಕಾಸ್ ಆಫ್ ದ ಇನ್ಸಿಡೆಂಟ್ ಅಲ್ಲ, ಇಟ್ ಈಸ್ ಆಲ್ವೇಸ್ ಏನು ಹೇಳೋದು, ಇಟ್ಸ್ ಅ ರಿಚುವಲ್ ಥರ RCB ಫ್ಯಾನ್ ಆರ್ಮಿ ಯಾವಾಗಲೂ ಮಾಡಿ. ಖಂಡಿತ ಈಗ ಮ್ಯಾನೇಜ್ಮೆಂಟ್ ಹೊಸ ಇದು ಕ್ರಮಗಳು ತೊಗೊಂಡಿದ್ದಾರೆ. ಹೊಸ ಇದು ಇವಾಗ ಎಕ್ಸಾಂಪಲ್ ನೋಡಿದ್ರೆ ನೀವು ಟಿಕೆಟ್ ಬಿಟ್ಟಿದ್ದಾರೆ, ಫಿಸಿಕಲ್ ಟಿಕೆಟ್ ಅಲ್ಲ. ಸೊ ತುಂಬ ಪ್ರಿಕಾಷನ್ಸ್ ತೊಗೊಂಡಿದ್ದಾರೆ. ಹೋಪ್ ಸೊ ಇನ್ ಫ್ಯೂಚರ್ ಈ ಥರ ಯಾವತ್ತೂ ಆಗಲ್ಲ ಅಂತ ನಾವು ಬಯಸ್ತೀವಿ. ಇಶಾನ್ ಕಿಶನ್, ಅಭಿಷೇಕ್ ಶರ್ಮಾ ಟೀಮ್ ಇಂಡಿಯಾದವರೇ ಹೌದು, ಆದರೆ ಇವತ್ತು ಮಾತ್ರ ಅವ್ರು ತುಂಬ ಬೇಗನೆ ಔಟ್ ಆಗ್ತಾರೆ. ಬಿಕಾಸ್ ನಮ್ಮ ಟೀಮಲ್ಲೂ ಬೌಲರ್ಸ್ ತುಂಬ ಸಖತ್ತಾಗಿದ್ದಾರೆ. ನಮ್ಮ ಟೀಮಲ್ಲೂ T20 ಟಾಪ್ ಬ್ಯಾಟ್ಸ್ಮನ್, ಟಾಪ್ ಬೌಲರ್ಸೇ ಇರೋದು. ಬಟ್ ನಾವೇ ಗೆಲ್ತೀವಿ ನೋಡಿ ನೀವು. ವಿರಾಟ್ ಕೊಹ್ಲಿ ತುಂಬ ಟೈಮ್ ಆದಮೇಲೆ ಆಟ ಆಡ್ತಾ ಇದ್ದಾರೆ, ಇಂಡಿಯಾಗೆ ಬಂದು ಆಟ ಆಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಅವರನ್ನು ನೋಡಬೇಕಂತಲೇ ಅಭಿಮಾನಿಗಳು ಹೋಗೋದು ಸ್ಟೇಡಿಯಂಗೆ. RCB ಕಾಲ್ತುಳಿತ ಪ್ರಕರಣದ ಬಳಿಕ ಇಂದು ಮೊದಲ IPL ಪಂದ್ಯ ನಡೀತಾ ಇದೆ. ಆದರೆ ಕಾಲ್ತುಳಿತದಲ್ಲಿ ಮಡಿದವರ ಕುಟುಂಬಸ್ಥರ ದುಃಖ ಇನ್ನೂ ಕಡಿಮೆಯಾಗಿಲ್ಲ. ದುರಂತದಲ್ಲಿ ಚಿಕ್ಕಬಳ್ಳಾಪುರದ ಚಿಂತಾಮಣಿಯ ಇಬ್ಬರು ಯುವಕರು ಸಾವನ್ನಪ್ಪಿದ್ರು. ಕಾಲ್ತುಳಿತದಲ್ಲಿ ಮೃತಪಟ್ಟ ಶ್ರವಣ್ ಮನೆಯಲ್ಲಿ ಇಂದಿಗೂ ಪೋಷಕರು ಕಣ್ಣೀರು ಹಾಕ್ತಿದ್ದಾರೆ. ಶ್ರವಣ್ ಸಾವನ್ನಪ್ಪಿದ ದಿನದಿಂದ ಶ್ರವಣ್ ತಾಯಿ ಹಾಸಿಗೆ ಹಿಡಿದಿದ್ದು ಸ್ಥಿತಿ ಗಂಭೀರವಾಗಿದೆ. ಮಗನ ಸಾವಿನಿಂದ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದು ನ್ಯೂಸ್ 18 ಜೊತೆ ತಮ್ಮ ದುಃಖ ಹಂಚಿಕೊಂಡಿದ್ದಾರೆ. ಅವ್ರ ಅಮ್ಮ ತುಂಬ ಸೀರಿಯಸ್ಸು. ಅವರಪ್ಪ ಏನು ಹಂಗೆ ಹಿಂಗೆ ಓಡಾಡ್ಕೊಂಡಿದ್ದಾರೆ. ಏನೇನು ಕೆಲಸ ಮಾಡೋದಕ್ಕೆ ಅದು ಏನೂ ಆಗೋದಿಲ್ಲ. ಅವರಮ್ಮ ತುಂಬ ಸೀರಿಯಸ್ಸು. ಹಾಸ್ಪಿಟ್ಲ್ಗೆ ಹೋಗಿದ್ದಾರೆ. ಏನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಹೈಡ್ರಾಮಾ ಆಗಿದೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಕಾಂಗ್ರೆಸ್ ಪರ ಪ್ರಚಾರ ಮಾಡುತ್ತಿದ್ದಾಗ ಬಿಜೆಪಿ ಕಾರ್ಯಕರ್ತರು ಧಿಕ್ಕಾರ ಕೂಗಿದ್ದಾರೆ. ಜೊತೆಗೆ ಪೊರಕೆ ಹಾಗೂ ಚಪ್ಪಲಿಯನ್ನ ತೋರಿಸಿ ಪ್ರದೀಪ್ ಈಶ್ವರ್ಗೆ ವ್ಯಂಗ್ಯ ಮಾಡಿದ್ದಾರೆ. ಇನ್ನೂ ತಾಕತ್ತಿದ್ರೆ ದಾವಣಗೆರೆಗೆ ಆಗಮಿಸುವಂತೆ ಶಾಸಕ ಪ್ರದೀಪ್ ಈಶ್ವರ್ಗೆ ಬಿಜೆಪಿ ನಾಯಕ ಅಜಯ್ ಕುಮಾರ್ ಸವಾಲ್ ಹಾಕಿದ್ರು. ಈ ಹಿನ್ನೆಲೆ ದಾವಣಗೆರೆಗೆ ಪ್ರಚಾರಕ್ಕೆ ಬಂದ ಪ್ರದೀಪ್ ಈಶ್ವರ್ ಬಿಜೆಪಿ ಕಚೇರಿಗೆ ತೆರಳುವ ಮಾರ್ಗದ ಬಳಿ ಬಂದಾಗ ಹೈಡ್ರಾಮಾ ನಡೆದಿದೆ.
ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಕ್ಯಾಂಪೇನ್ ಜೋರಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಹಾಗೂ ಮಗ ಸಮರ್ಥ ಪರವಾಗಿ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಮತಯಾಚನೆ ಮಾಡಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ನಾಗನೂರು ಗ್ರಾಮದಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಮತಯಾಚನೆ ಮಾಡಿದ್ರು. ಹೆಚ್ಚಿನ ಬಹುಮತದಿಂದ ಗೆಲ್ಲಿಕೊಡ್ಬೇಕಂದ್ರೆ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ. ಯಾಕಪ್ಪ ಅಂದ್ರೆ ಗುರುವಾರ ಚುನಾವಣೆ ಶಾಮನೂರ್ ಶಿವಶಂಕರಪ್ಪ ಅವರ ಮೊಮ್ಮಗನಾದ ಸಮರ್ಥ ಶಾಮನೂರ್ ಅವರು ಏಪ್ರಿಲ್ 9ನೇ ತಾರೀಕು ನಡೆಯುವಂತಹ ದಾವಣಗೆರೆ ದಕ್ಷಿಣ ವಿಧಾನಸಭೆಯ ಉಪಚುನಾವಣೆಯ ಅಭ್ಯರ್ಥಿಯಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ. ಕಾಂಗ್ರೆಸ್ ಪಕ್ಷದ ಗುರುತು ಕೈ ಎತ್ರಿ ಎಲ್ಲರೂ ಹಸ್ತ. ಸೊ ನಾಗ್ನೂರಲ್ಲಿ ಯಾವಾಗ್ಲೂ ಕೂಡ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್ ಸಮರ ಜೋರಾಗಿದೆ. ಪಕ್ಷೇತರ ಅಲ್ಪಸಂಖ್ಯಾತ ಅಭ್ಯರ್ಥಿ ಆದಿಲ್ ಖಾದರ್ ಭಾಷಾಗೆ ಸಿಎಂ ಇಬ್ರಾಹಿಂ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಸಿಎಂ ಇಬ್ರಾಹಿಂ, ದಾವಣಗೆರೆಯಲ್ಲಿ ಮೂರನೇ ಶಕ್ತಿ ನಿರ್ಮಾಣ ಮಾಡಬೇಕು, ಹಾಗಾಗಿ ಆದಿಲ್ ಖಾದರ್ ಅವರ ಗೆಲ್ಲಿಸಬೇಕು. ಇನ್ನು ಶಾಮನೂರು ಕುಟುಂಬದಲ್ಲಿ ಒಬ್ಬರು ಎಂಪಿ, ಇನ್ನೊಬ್ಬರು ಮಂತ್ರಿ, ಈಗ ಮತ್ತೊಬ್ಬ ಅದೇ ಮನೆಯ ಹುಡುಗನನ್ನ ಎಂಎಲ್ಎ ಮಾಡ್ತಿದ್ದಾರೆ. ಇದೇನಾ ಕಾಂಗ್ರೆಸ್ ಪ್ರಜಾಪ್ರಭುತ್ವ ಅಂತ ಪ್ರಶ್ನೆ ಮಾಡಿದ್ರು. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು BJP ಹಂಚ್ಕೊಂಡಿದ್ದಾರೆ. ಇವರು 5 ವರ್ಷ ನಾವು, 5 ವರ್ಷ ನೀವು. ಇದು ಭ್ರಷ್ಟಾಚಾರ, ಅದು ಏನು ಮಾತಾಡಂಗೆ ಇಲ್ಲ. ಮೂರನೇರು ಯಾರಿಗೂ ಅವಕಾಶವೇ ಇಲ್ಲ. ಸೊ ಇವರು ಇಬ್ಬರ ವಿರುದ್ಧ ನಾವು ಎದ್ದು ನಿಂತಿದ್ದೀವಿ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಪ್ರಚಾರ ಜೋರಾಗಿದೆ. ಉಪಚುನಾವಣೆಯ ಪ್ರಚಾರದ ಅಖಾಡಕ್ಕೆ ಸಿಎಂ ಸಿದ್ದರಾಮಯ್ಯ ಎಂಟ್ರಿಯಾಗಿದ್ದು, ಸೋಮವಾರದಿಂದ ಭರ್ಜರಿಯಾಗಿ ಪ್ರಚಾರ ಮಾಡಲಿದ್ದಾರೆ. ಸೋಮವಾರ ಮತ್ತು ಮಂಗಳವಾರ ಸಿಎಂ ಸಿದ್ದರಾಮಯ್ಯ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರ ಪ್ರಚಾರ ಮಾಡಲಿದ್ದಾರೆ. ಬೆಂಗಳೂರಿನ PES ಕಾಲೇಜಿನ ಪ್ರೊಫೆಸರ್ ಒಬ್ಬರು ಮುಸ್ಲಿಂ ವಿದ್ಯಾರ್ಥಿಯನ್ನ ಭಯೋತ್ಪಾದಕ ಅಂತ ಕರೆದಿದ್ದಾರೆ. ಬನಶಂಕರಿಯ ರಿಂಗ್ ರೋಡ್ನಲ್ಲಿರುವಂತಹ PES ಕಾಲೇಜಿನಲ್ಲಿ ಈ ಘಟನೆ ನಡೆದಿದೆ. ಪ್ರೊಫೆಸರ್ ಡಾಕ್ಟರ್ ಮುರಳೀಧರ ದೇಶಪಾಂಡೆ ವಿರುದ್ಧ ಈ ಆರೋಪ ಕೇಳಿ ಬಂದಿದ್ದು, ಕ್ಲಾಸ್ ರೂಮ್ನಲ್ಲಿ ಎಲ್ಲ ವಿದ್ಯಾರ್ಥಿಗಳ ಮುಂದೆ ಮುಸ್ಲಿಂ ವಿದ್ಯಾರ್ಥಿಯನ್ನ ಭಯೋತ್ಪಾದಕ ಅಂತ ಕರೆದಿದ್ದಾರೆ. ಈ ಬಗ್ಗೆ NSUIಗೆ ದೂರು ನೀಡಿದ್ದು, ಪ್ರೊಫೆಸರ್ ಮುರಳೀಧರ್ ಅವರನ್ನ PES ಕಾಲೇಜು ಆಡಳಿತ ಮಂಡಳಿ ಅಮಾನತು ಮಾಡಿದೆ. ಮುಸ್ಲಿಂ ವಿದ್ಯಾರ್ಥಿಯನ್ನ ಭಯೋತ್ಪಾದಕ ಎಂದ ಪ್ರೊಫೆಸರ್ ವಿರುದ್ಧ ದೂರು ದಾಖಲಾಗಿದೆ. ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಗಿರಿನಗರ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಬಿರಿಯಾನಿಗಾಗಿ ಮಿಡ್ನೈಟ್ನಲ್ಲಿ ಬೈಕ್ ರೈಡ್ ಮಾಡುತ್ತಿದ್ದ ಮೂವರು ಯುವಕರು ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಬೈಕ್ ಮತ್ತು ಲಾರಿ ನಡುವೆ ಭೀಕರ ಅಪಘಾತವಾಗಿ ಮೂವರು ವಿದ್ಯಾರ್ಥಿಗಳು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿ ತಾಲೂಕಿನ ಸೋಡೂರು ಸಮೀಪದ ಮರೂರು ಹ್ಯಾಂಡ್ ಪೋಸ್ಟ್ ಬಳಿ ಘಟನೆ ನಡೆದಿದೆ. ಮನೋಜ್, ಅಭಿ, ನವೀನ್ ಮೃತ ವಿದ್ಯಾರ್ಥಿಗಳು. ಬೆಂಗಳೂರಿನ ಆಚಾರ್ಯ ಮತ್ತು ಸಪ್ತಗಿರಿ ಕಾಲೇಜಿನಲ್ಲಿ ಮೂವರು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ರು. ನಿನ್ನೆ ರಾತ್ರಿ ಮಾವಳ್ಳಿ ಬಿರಿಯಾನಿ ತಿನ್ನಲು ಬಂದಾಗ ದುರ್ಘಟನೆ ಸಂಭವಿಸಿದೆ. ಈ ಬಗ್ಗೆ ಕುದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಊಟ ಮಾಡೋಕ್ಕೆ ಅಂತ ಹೋಗ್ತಿದ್ರಂತೆ. ಅವಾಗ ಸಡನ್ನಾಗಿ ಆಕ್ಸಿಡೆಂಟ್. ಇದು ಮಾವಳ್ಳಿ ಬಿರಿಯಾನಿ ಅಂತ ಇದೆಯಲ್ಲ, ಅಲ್ಲಿಗೂ ಅವ್ರು 3 ಜನನೇ ಹೋಗ್ತಾ ಇದ್ದಿದ್ದು. ಊಟಕ್ಕೆ ಹೋಗ್ಬೇಕು ಅಂತ ಹೋಗಿದ್ದಾರೆ, ಕ್ಲೋಸ್ ಆಗಿದೆ ಅಂದ್ಬಿಟ್ಟು ಒಂದು ರೌಂಡ್ ಹಾಕೊಂಬರೋಣ ಅಂತ ಹೋಗಿದ್ದಾರೆ. ಏನೂ ಆಗಬಾರ್ದು ಅಂತ ಇದ್ದಾನೆ. ನೈಟ್ವರೆಗೂ ನಮ್ಮ ಜೊತೆ ಇದ್ದರು, ಮಾತಾಡ್ಕೊಂಡಿದ್ರು, ಎಲ್ಲ ಚೆನ್ನಾಗಿದ್ದು. ಬೆಳಗ್ಗೆ ಈ ಥರ ವಿಷಯ ಕೇಳ್ತೀವಿ ಅನ್ನೋದು ನಮಗೆ ಒಂದು ಕೆಟ್ಟದಾಗೈತಿ. ಹೇಳೋಕ್ಕಲ್ಲ, ಚೆನ್ನಾಗಿದ್ದವ್ರು ಜೊತೆಗಿದ್ದವರು ಹೆಂಗಿದ್ರು ಅಂದರೆ ತಮ್ಮನ ಥರನೇ ಇದ್ದ. ಯಾಕಂದ್ರೆ ನಾನು ಸೀನಿಯರ್ ಅವನಿಗೆ, ತಮ್ಮನ ಥರ ಇದ್ದವನು. ಈಗ ಆಗೈತಿ, ಏನು ಹೇಳೋದು ಅಂತ ಗೊತ್ತಾಗಲ್ಲ ನಮ್ಮವನಿಗೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಿಂದ ನಾಪತ್ತೆಯಾಗಿದ್ದ ಯುವತಿ ಶವವಾಗಿ ಪತ್ತೆಯಾಗಿದ್ದಾಳೆ. ಬೆಂಗಳೂರು ಹೊರವಲಯದ ಬೋಳುಗುಟ್ಟದ ಬಳಿ ಶವ ಪತ್ತೆಯಾಗಿದೆ. ಗುರುವಾರ ಕಾಣೆಯಾಗಿದ್ದ ಬಾಲಕಿ ಬೋಳುಗುಟ್ಟದ ನೀಲಗಿರಿ ತೋಪಿನಲ್ಲಿ ಶವವಾಗಿ ಪತ್ತೆಯಾಗಿದ್ದಾಳೆ. ನಗ್ನವಾಗಿ ಅಪ್ರಾಪ್ತ ಬಾಲಕಿ ಶವ ಪತ್ತೆಯಾಗಿದ್ದು, ಅಪ್ರಾಪ್ತ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯವೆಸಗಿ ಕೊಲೆ ಮಾಡಿರುವ ಶಂಕೆ ಇದೆ. ಈ ಬಗ್ಗೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಐತಿಹಾಸಿಕ ದ್ರೌಪದಿ ದೇವಿ ಕರಗ ಮಹೋತ್ಸವಕ್ಕೆ ಬೆಂಗಳೂರು ಸಜ್ಜಾಗಿದೆ. ಕರಗ ತಯಾರಿ ಕುರಿತು ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾಹಿತಿ ನೀಡಿದರು. ಕಳೆದ ವರ್ಷ ಯಾವ್ಯಾವ ಕಾರ್ಯಕ್ರಮ ಮಾಡಿದ್ವೋ ಆ ಎಲ್ಲ ಕಾರ್ಯಕ್ರಮಗಳನ್ನು ಈ ವರ್ಷವೂ ಮಾಡ್ತೇವೆ. ದೇವಸ್ಥಾನದ ಒಳಗಿನ ಖರ್ಚು ವೆಚ್ಚಕ್ಕೆ ಮುಜರಾಯಿ ಇಲಾಖೆ 80 ರಿಂದ 90 ಲಕ್ಷ ಹಾಗೂ ಜಿಬಿಎ 1 ಕೋಟಿ ನೀಡುತ್ತೆ ಅಂತ ಹೇಳಿದರು. ಅಲ್ಲದೆ ಸಿಎಂ ಡಿಸಿಎಂ ಸಹ ಕರಗಕ್ಕೆ ಬರ್ತಾರೆ ಅಂತ ಹೇಳಿದರು. ಕರಗ ಪ್ರಾರಂಭ ಆಗುತ್ತೆ. ಮುಖ್ಯಮಂತ್ರಿಗಳು ಕೂಡ ಬರ್ತಾರೆ, ಅವ್ರಿಗೂ ಆಹ್ವಾನ ಕೊಟ್ಟಿದ್ದೀವಿ. ಉಪಮುಖ್ಯಮಂತ್ರಿಗಳು ಇಲ್ಲದಾಗಿ ದೇವಸ್ಥಾನದ ಒಳಗಡೆ ಏನು ಖರ್ಚು ವೆಚ್ಚ ಬರುತ್ತೆ, ಅಲಂಕಾರ, ಹೂವಿಂದು ಪ್ರತಿಯೊಂದು ಕೂಡ ನಮ್ಮ ಮುಜರಾಯಿ ಇಲಾಖೆಯವರು ವಹಿಸ್ಕೊಂಡಿದ್ದಾರೆ. BBMP ಅವರಿಗೆ ಈ ಸಲ ವಿಶೇಷವಾಗಿ ಹೆಚ್ಚು ದೀಪದ ಅಲಂಕಾರ ಮಾಡಬೇಕು ಅಂತ ಹೇಳಿದ್ವಿ. ಮತ್ತು ದೇವಸ್ಥಾನದ ಹೊರಗಡೆ BBMP ಅವರು ಏನು ಖರ್ಚಾಗುತ್ತೋ ಅದನ್ನು ಅವರು ವಹಿಸ್ಕೊಂಡಿದ್ದಾರೆ. ಮತ್ತು ಅದೇ ರೀತಿ ಕುಡಿಯೋ ನೀರಿಗೆ ಯಾವ ವ್ಯವಸ್ಥೆ ಕೂಡ ಆಗಬೇಕು ಅಂತ ಕುಡಿಯೋ ನೀರಿಗೆ ವ್ಯವಸ್ಥೆ ಆಗಬೇಕು, ಯಾವುದೇ ತೊಂದರೆ ಆಗಬಾರ್ದು ಅಂತ BDOರಿಗೆ ಹೇಳಿದ್ದೀವಿ. ಅವರು ಬಾಗಲಕೋಟೆಯ ನವನಗರದಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಆಂಬ್ಯುಲೆನ್ಸ್ ಇನೋವಾ ಕಾರು ಮುಖಾಮುಖಿ ಡಿಕ್ಕಿಯಾಗಿ ಆಂಬ್ಯುಲೆನ್ಸ್ ಪಲ್ಟಿಯಾಗಿದೆ. ಸದ್ಯ ಆಂಬ್ಯುಲೆನ್ಸ್ನಲ್ಲಿದ್ದವರನ್ನ ರಕ್ಷಣೆ ಮಾಡಲಾಗಿದೆ. ಮಂಡ್ಯದ ಮದ್ದೂರಿನಲ್ಲಿ ನಡೆದಿದ್ದ ಶಾಲಾ ಬಸ್ ಮತ್ತು ಖಾಸಗಿ ಬಸ್ ಅಪಘಾತ ಸಿಸಿಟಿವಿಯ ದೃಶ್ಯ ರಿಲೀಸ್ ಆಗಿದೆ. ರಸ್ತೆ ಕ್ರಾಸ್ ಮಾಡ್ತಾ ಇದ್ದ ಶಾಲಾ ಬಸ್ಗೆ ಖಾಸಗಿ ಬಸ್ ಡಿಕ್ಕಿ ಹೊಡೆದಿತ್ತು. ಈ ವೇಳೆ ಶಾಲಾ ಬಸ್ನಲ್ಲಿದ್ದ 17 ಮಕ್ಕಳಿಗೆ ಗಾಯಗಳಾಗಿತ್ತು. ಕಳೆದ ಒಂದು ವಾರದಿಂದ ಗ್ರಾಮಸ್ಥರ ನಿದ್ದೆಗೆಡಿಸಿದ್ದ ಚಿರತೆ ಕೊನೆಗೂ ಅರಣ್ಯ ಇಲಾಖೆ ಬೋನಿಗೆ ಬಿದ್ದಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಚಿತ್ತಾಕುಲ ಪಂಚಾಯತ್ ವ್ಯಾಪ್ತಿಯ ಸಾವರಪೈ ಬಳಿ ಚಿರತೆಯನ್ನ ಸೆರೆ ಹಿಡಿಯಲಾಗಿದೆ. ಒಂದು ವಾರದಿಂದ ಚಿತ್ತಾಕುಲ ಸುತ್ತಮುತ್ತ ಪ್ರದೇಶಗಳಲ್ಲಿ ಚಿರತೆ ಓಡಾಡ್ತಾ ಇತ್ತು. ಗ್ರಾಮಸ್ಥರಲ್ಲಿ ಚಿರತೆ ಭೀತಿ ಉಂಟಾಗಿತ್ತು. ಕೂಡಲೇ ಅರಣ್ಯ ಇಲಾಖೆ ಸಿಬ್ಬಂದಿ ಚಿರತೆ ಸೆರೆ ಹಿಡಿಯಲು ಕಾರ್ಯಾಚರಣೆ ನಡೆಸಿ ಬಲೆಗೆ ಬೀಳಿಸಿದ್ದಾರೆ. ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟ ಕಾಡಂಚಿನಲ್ಲಿ ಕಾಡಾನೆಗಳ ಹಾವಳಿ ಮಿತಿಮೀರಿದೆ. ಕಳೆದೊಂದು ವಾರದಿಂದ ಬನ್ನೇರುಘಟ್ಟ ಸಮೀಪದ ಕುಲುಮೆಪಾಳ್ಯ ಸುತ್ತಮುತ್ತ ಕಾಡಾನೆಗಳ ನೈಟ್ ರೌಂಡ್ಸ್ ಹಾಕ್ತಿದೆ. ಅಲ್ಲದೆ ರಸ್ತೆಗೆ ಅಡ್ಡಲಾಗಿ ನಿಂತು ವಾಹನ ಸವಾರರಿಗೆ ಕಿರಿಕಿರಿ ಉಂಟು ಮಾಡ್ತಾ ಇವೆ. ರಸ್ತೆಯಲ್ಲಿ ನಿಂತ ಗಜರಾಜನ ಕಂಡು ವಾಹನ ಸವಾರರಿಗೆ ಆತಂಕ ಹೆಚ್ಚಾಗಿದ್ದು, ಕಾಡಾನೆ ದಾಳಿ ಮಾಡೋ ಭಯದಲ್ಲೇ ವಾಹನ ಸವಾರರು ನಿತ್ಯ ಸಂಚಾರ ಮಾಡ್ತಿದ್ದಾರೆ. ಹುಲಿಯ ಗಾಂಭೀರ್ಯದ ನಡಿಗೆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಚಾಮರಾಜನಗರದ BRT ಅರಣ್ಯದಲ್ಲಿ ಪ್ರವಾಸಿಗರಿಗೆ ಹುಲಿ ದರ್ಶನ ಕೊಟ್ಟಿದೆ. ಕೇಗುಡಿ ವಲಯದಲ್ಲಿ ಸಫಾರಿಗೆ ತೆರಳಿದ್ದ ಪ್ರವಾಸಿಗರು ಹುಲಿ ಗಾಂಭೀರ್ಯದ ನಡಿಗೆಯ ದೃಶ್ಯವನ್ನು ಸೆರೆ ಹಿಡಿದು ಸದ್ಯ ವೈರಲ್ ಆಗಿದೆ. ಚಿಕ್ಕಮಗಳೂರಿನಲ್ಲಿ ಭಾರೀ ಬಿರುಗಾಳಿ ಸಹಿತ ಮಳೆಯಾಗ್ತಾ ಇದೆ. ನಗರ ಸೇರಿದಂತೆ ಮೂಡಿಗೆರೆ ತಾಲೂಕಿನಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ. ಆಲ್ದೂರು ಸುತ್ತಮುತ್ತಲಿನ ಭಾಗದಲ್ಲಿಯೂ ಕೂಡ ಬಿರುಗಾಳಿ ಸಮೇತ ಭಾರೀ ಮಳೆಯಾಗ್ತಾ ಇದೆ. ಬಿರುಗಾಳಿಗೆ ಕಂಗೆಟ್ಟಂತಹ ಜನರಿಗೆ ವರುಣ ತಂಪೆರೆದಿದ್ದಾನೆ. ಮೂಡಿಗೆರೆಯಲ್ಲೂ ಕೂಡ ಬಿರುಗಾಳಿ ಸಹಿತ ಭಾರೀ ಮಳೆಯಾಗ್ತಾ ಇದೆ. ಬಿರುಗಾಳಿ ಮಳೆ ಆರ್ಭಟಕ್ಕೆ ಸರ್ಕಾರಿ ಶಾಲೆಯ ಹೆಂಚುಗಳೆಲ್ಲ ಹಾರಿ ಹೋಗಿದೆ. ಮೂಡಿಗೆರೆ ಪಟ್ಟಣದ ಸರ್ಕಾರಿ ಬಾಲಕರ ಪ್ರೌಢಶಾಲೆಯಲ್ಲಿ ಈ ಘಟನೆ ನಡೆದಿದೆ. ಭಾರೀ ಗಾಳಿಗೆ ಮೈಸೂರಲ್ಲಿ ಬೃಹತ್ ಮರ ಧರೆಗುರುಳಿದೆ. ಚಾಮರಾಜ ಚೋಡಿ ರಸ್ತೆಯ ಗಾಯತ್ರಿ ಚಿತ್ರಮಂದಿರದ ಸಮೀಪ ಈ ಘಟನೆ ನಡೆದಿದೆ. ಮರ ಬಿದ್ದ ಪರಿಣಾಮ ಸ್ಥಳದಲ್ಲಿದ್ದ ಆಟೋ ಜಖಂಗೊಂಡಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬಂಗಾಳ ವಿಧಾನಸಭಾ ಚುನಾವಣೆ ಹತ್ತಿರವಾಗ್ತಾ ಇರುವ ಹೊತ್ತಲ್ಲೇ ಮಮತಾ ಬ್ಯಾನರ್ಜಿ ಸರ್ಕಾರದ ವಿರುದ್ಧ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚಾರ್ಜ್ ಶೀಟ್ ರಿಲೀಸ್ ಮಾಡಿದ್ದಾರೆ. ಟಿಎಂಸಿಯ 15 ವರ್ಷಗಳ ಆಡಳಿತದ ವಿರುದ್ಧದ ಚಾರ್ಜ್ ಶೀಟ್ ಇದಾಗಿದೆ. ಕೋಲ್ಕತ್ತಾದಲ್ಲಿ ಮಾತನಾಡಿದ ಅಮಿತ್ ಶಾ, ಪಶ್ಚಿಮ ಬಂಗಾಳದಲ್ಲಿ ಅರಾಜಕತೆ ಸೃಷ್ಟಿ ಆಗಿದೆ ಎಂದರು. ಬಂಗಾಳವು ಕಳೆದ 15 ವರ್ಷಗಳಿಂದ ಭಯ, ಭ್ರಷ್ಟಾಚಾರ ಮತ್ತು ತಾರತಮ್ಯದ ರಾಜಕೀಯದಿಂದ ತುಂಬಿಕೊಂಡಿದೆ. ಮುಂಬರುವ ಚುನಾವಣೆಗಳು ರಾಜ್ಯಕ್ಕೆ ಮಾತ್ರವಲ್ಲ ದೇಶಕ್ಕೂ ನಿರ್ಣಾಯಕವಾಗಿದೆ ಅಂತ ಹೇಳಿದರು. ನೇಪಾಳ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆಯಾಗಿದ್ದು, ನೂತನ ಪ್ರಧಾನಿಯಾಗಿ ಬಾಲೆನ್ ಶಾ ಪ್ರಮಾಣವಚನ ಸ್ವೀಕರಿಸಿದ ಮರುದಿನವೇ ಮಾಜಿ ಪ್ರಧಾನಿ ಕೆಪಿ ಶರ್ಮಾ ಓಲಿ ಅವರನ್ನ ಬಂಧಿಸಲಾಗಿದೆ. ಜೆನ್ಜಿ ಪ್ರತಿಭಟನೆಯ ವೇಳೆ ಕನಿಷ್ಠ 77 ಜನರ ಸಾವಿಗೆ ಕಾರಣವಾದ ಹಿಂಸಾಚಾರಕ್ಕೆ ಸಂಬಂಧಿಸಿದಂತೆ ಓಲಿ ವಿರುದ್ಧ ಈ ಕ್ರಮ ಕೈಗೊಳ್ಳಲಾಗಿದೆ. ಓಲಿ ಅವರೊಂದಿಗೆ ಮಾಜಿ ಗೃಹ ಸಚಿವ ರಮೇಶ್ ಲೇಖಕ್ ಅವರನ್ನ ಸಹ ಬಂಧಿಸಲಾಗಿದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಶಾರ್ಜಾ ನಗರದಲ್ಲಿ ಭಾರೀ ಮಳೆಯಾಗಿದ್ದು ಅನೇಕ ವಾಹನಗಳು ನೀರಿನಲ್ಲಿ ಮುಳುಗಿ ಹೋಗಿದೆ. ಯುಎಇಯ ಶಾರ್ಜಾದಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ರಸ್ತೆಗಳಲ್ಲಿ ವಾಹನಗಳು ಸಿಕ್ಕಾಕೊಂಡಿದ್ವು. ಭಾರೀ ಮಳೆಯ ನಂತರ ಶಾರ್ಜಾದ ಜಮಾಲ್ ಅಬ್ದುಲ್ ನಸೀರ್ ಬೀದಿಯಲ್ಲಿ ಪ್ರವಾಹ ಸಂಭವಿಸಿದೆ. ಮಹಾಲಕ್ಷ್ಮೀ ನಾರಾಯಣ ಮಹಾಯಜ್ಞದಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಅಯೋಧ್ಯೆಯ ರಾಜ್ಘಾಟ್ನಲ್ಲಿ ನಡೀತಾ ಇದ್ದಂತಹ ಯಾಗದಲ್ಲಿ ಈಗ ಬೆಂಕಿಯ ನರ್ತನವಾಗಿದೆ.
1251ಕ್ಕೂ ಹೆಚ್ಚು ಹೋಮ ಕುಂಡಗಳು ಈಗ ಬೆಂಕಿಯಲ್ಲಿ ಧಗಧಗಿಸಿದೆ. ಅಯೋಧ್ಯೆಯ ರಾಜ್ಘಾಟ್ನಲ್ಲಿ ಯಾಗವನ್ನ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. 1251ಕ್ಕೂ ಹೆಚ್ಚು ಯಜ್ಞ ಕುಂಡಗಳು ಬೆಂಕಿಗಾಹುತಿಯಾಗಿದೆ. ಸ್ವಾಮಿ GRG ಮಹಾರಾಜ್ ನೇತೃತ್ವದಲ್ಲಿ ಈ ಧಾರ್ಮಿಕ ಯಾಗವನ್ನು ನಡೆಸಲಾಗ್ತಾ ಇತ್ತು. ಉತ್ತರ ಪ್ರದೇಶದ ಸಚಿವರು ಮತ್ತು ಶಾಸಕರು ಕೂಡ ಈ ಒಂದು ಮಹಾಯಜ್ಞದಲ್ಲಿ ಪಾಲ್ಗೊಂಡಿದ್ರು. ಮಹಾಯಜ್ಞ ಇಲ್ಲಿವರೆಗೂ ಕೂಡ ಸುಗಮವಾಗಿ ನಡೀತಾ ಇತ್ತು. ಆದರೆ ಇದ್ದಕ್ಕಿದ್ದಂಗೆ ಅಲ್ಲಿ ಬೆಂಕಿಯ ನರ್ತನವಾಗಿದೆ. ಸದ್ಯಕ್ಕೆ ಯಾವುದೇ ಸಾವು ನೋವುಗಳು ಕೂಡ ವರದಿ ಆಗಿಲ್ಲ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಕಾರ್ಯಕ್ರಮದ ಅಂತಿಮ ವಿಧಿವಿಧಾನಗಳ ಸಮಯದಲ್ಲಿ ಬೆಂಕಿ ಸಂಭವಿಸಿದ್ದು. ಬಿಹಾರ, ಜಾರ್ಖಂಡ್ ಮತ್ತು ಉತ್ತರ ಪ್ರದೇಶದಿಂದ ಸಾವಿರಾರು ಭಕ್ತರು ಆಗಮಿಸಿದ್ರು. ಕೊಂಚ ಆತಂಕದ ವಾತಾವರಣ ಈಗ ನಿರ್ಮಾಣ ಆಗಿದೆ.